ಬೆಳಗ್ಗೆ ಅಮ್ಮ ಫೋನ್ ಮಾಡಿದ್ರು ನನಗೆ, ಏನಕ್ಕೆ ರೀ ಅವರು 10 ದಿವಸಕ್ಕೆ ಬುಕ್ ಮಾಡ್ಕೊಂಡು ಈಗ ಇಷ್ಟು ಬೇಗ ಬರ್ತಾವ್ರೆ, ಅದು ಹೆಂಗೆ ಸಾಧ್ಯ, ಫ್ಲೈಟ್ದೆಲ್ಲ ಇದಾಗಲ್ವ ಅಂತ ನಾನು ಕೇಳಿದ್ರೆ, ಇಲ್ಲ ಅವನಿಗೆ ಸರಿ ಹೋಗಲಿಲ್ಲಂತೆ, ನಮ್ಮ ಅಮ್ಮನ ನೋಡಬೇಕು ಅಂತ. ಅಮ್ಮನ ನೋಡ್ಕೊಂಡು ಅಮ್ಮನ ಇರೋದಾದರೆ ಯಾರಾದರೂ ಹೊಸ ಮದುವೆ ಹೆಣ್ಣು ಗಂಡು ಇನ್ನೂ ಟೈಮ್ ಸ್ಪೇ ಮಾಡಬೇಕು ಅಂತಾರೆ, ಈ ಥರ ಯಾರ್ರೀ ಮಾಡ್ತಾರೆ? ಏನಕ್ಕೆ ಬಂದ್ರು ಅವರು? ಕಾರಣ ಬೇಕು ನನಗೆ. ನಿಮ್ಮ ಮಗ ಇನ್ನೂ ಇದು ಅವಳನ್ನ ಟಚ್ ಕೂಡ ಮಾಡಿಲ್ಲ ಅಂತಲ್ಲ, ಏನಕ್ಕೆ ಮಾಡಿದ್ರಿ ನೀವು? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ, ಅದೆಲ್ಲ ಚೆಕ್ ಮಾಡಿಸ್ರಿ ಅಂದಿದ್ದಕ್ಕೆ ಕೋಪ ಬಂದುಬಿಡ್ತಾ ಇಮ್ಮನಿಗೆ. ಆಮೇಲೆ ಸೂರಜ್ ನೀನು ಗಂಡಸೇ ಅಲ್ವಂತೆ, ಅವ್ನು ಗಂಡಸಲ್ಲ, ಇರೋದ್ರಲ್ಲಿ ಇದ್ದಿದ್ದಂಗೆ ಹೇಳಿದ್ರೆ ಏನು. ಆಮೇಲೆ ಸರಿ ಅಂತ ಆಯಿತು, ನೈಟ್ ಬರ್ತಾರೆ, ನೀವು ನಾಳೆ ಬನ್ನಿ ಅಂದರು. ಮಾರನೇ ದಿವಸ ಸೋಮವಾರ ನಾವೆಲ್ಲ ಹೋದ್ರಿ, ನಾನು ನಮ್ಮ ಯಜಮಾನ್ರು, ನನ್ನ ತಂಗಿ ಗಂಡ, ನನ್ನ ಮಗ. ಅಯ್ಯೋ ಎಷ್ಟು ಮಾತಾಡಿದ್ದಾರೆ ಅಂದರೆ ಅವರು, ನಾವು ರೆಕಾರ್ಡು ಎಲ್ಲ ಮಾಡ್ಕೊಂಡಿದ್ದೀನಿ, ನಾನೇನು ಬಿಟ್ಟಿಲ್ಲ ಅವ್ರನ್ನ. ಆಮೇಲೆ ಆ ಹುಡುಗಿ, ಇಲ್ಲ ಏನಾದರೂ ಆಗಲಿ, ಅವ್ರ ಅಮ್ಮನ ಬೈತಾವಳೆ, ಯಾಕಮ್ಮ ನೀವಿಬ್ಬರು ಬರ್ದಿರಾ, ದೊಡ್ಡಮ್ಮನ ಎಲ್ಲ ಕರ್ಕೊಂಬಂದಿದ್ದೀರಾ? ನಾನು ಇದೆಲ್ಲ ಪಬ್ಲಿಕ್ ಆಗುತ್ತೆ. ಆಮೇಲೆ ಕರ್ಕೊಂಡೋಗ್ರಿ ಅಂತ ಅವಳು, ಕಾಲು ಹಿಡ್ಕೊತೀನಿ ಸೂರಜ್ ನಿನ್ನ, ನಾನು ಕಳಿಸ್ಬೇಡ, ನಾನು ಇಲ್ಲೇ ಇರ್ತೀನಿ, ಕಾಲು ಹಿಡ್ಕೊಳ್ತೀನಿ ನಿನ್ನ, ಕಳಿಸ್ಬೇಡ, ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಆ ಹುಡುಗಿ ಅಷ್ಟು ಇಟ್ಕೊಂಡಿದ್ಲು. ಇಲ್ಲ ಬೇಕಾಗೇ ಇಲ್ಲ, ನೀನು ಏನು ಕೇಳಿದೆ, ನಾನು ಹೇಳ್ದೆ ತಾನೇ, ಮನೆಯವ್ರ ಹತ್ರ ಎಲ್ಲ ಹೇಳ್ಬೇಡ ಅಂತ ಹೇಳ್ದೆ ತಾನೇ, ಇಲ್ಲ ನೀನು ಬೇಕಾಗಿಲ್ಲ, ಹೋಗು ನೀವು ಓದ್ತಾ ಇರೋ ಅಂತ. ಅವಳು ಮನಸ್ಸೇ ಇಲ್ಲ, ಒಡವೆಗಳೆಲ್ಲ ಒಂದು ಬಾಕ್ಸು ಕೊಟ್ಬಿಟ್ಟವಳೆ, ಅವ್ರ ಅತ್ತೆ ಕೈಲಿ ಇಟ್ಕೊಂಡವಳೆ ಬಾಕ್ಸು ಫುಲ್ಲು. ಇನ್ನೂ ಏನಿದೆ ನಿಂದು? ನಾವು ಇನ್ನೂ ಕೊಡ್ತಾಯಿದ್ವಿ, ಯಾವಾಗ ಸೊಸೆತನಕ್ಕಂತ ಕಳಿಸ್ತಾರಲ್ಲ ಅವಾಗ ಇನ್ನೂ ಕೊಡ್ತಾಯಿದ್ವಿ. ಇಲ್ಲ ಈಗಲೇ ಎತ್ಕೊಂಬರ್ಬೇಕು, ತಿಂಗಳಿಗೆ 1.5 ಲಕ್ಷ ಹಾಕ್ಸ್ಕೊಂಡೇ ಬೇಕು ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ. ಒಡವೆ ದುಡ್ಡು ಯಾರೋ ಅವರು ದೊಡ್ಡವ್ರು ಇದ್ದಾರಂತೆ, ಅವ್ರ ಥರನೇ ಇರಬೇಕು ನಾವು.